ಒಂದು ಜಾಗದಲ್ಲಿ ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗುವಂತ ಒಂದು ಸಂದರ್ಭಗಳನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಅಣ್ಣನವ್ರಿಗೆ ಇವತ್ತು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಕ್ರಿಯೇಟ್ ಮಾಡಿದ್ದೆ ಯಾಕಂದ್ರೆ ಎಲ್ಲರೂ ಸೇರಿದೀವಲ್ಲ ಇಲ್ಲಿ. ಇವಾಗ ರವಿ ನೋಡಿ ಎಷ್ಟು ದಿವಸ ಆಯ್ತು, ನಾನು ಒಂದು 6 ತಿಂಗಳಾಯ್ತು ರವಿ, ಆಯ್ತು ಒಂದು 6 ತಿಂಗಳಾಯ್ತು. ಅರ್ಜುನ್ ರೆಡ್ಡಿ ನೋಡ್ತಾ ಇದ್ದೀನಿ, ಆದೆ ನಾನು ನೋಡ್ತಾ ಇದ್ದೀನಿ, ರಾಜೇಂದ್ರ ಗೌಡ್ ನೋಡ್ತಾ ಇದ್ದೀನಿ, ಜೇಮ್ನಳ್ಳಿ ಕೃಷ್ಣನ್ ನೋಡ್ತಾ ಇದ್ದೀನಿ. ಇವಾಗ ಸುಬ್ಬಣ್ಣ ನೋಡಿ ಎಷ್ಟು ದಿವಸ ಆಯ್ತು, ಅಣ್ಣ ಅವ್ರು ನೋಡಿ ಎಷ್ಟು ದಿವಸ ಆಯ್ತು. ಇದೆಲ್ಲ ನೋಡಿ ಇವತ್ತು ಇವರೆಲ್ಲರನ್ನೂ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಣ್ಣ ಅವರು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನಾವೆಲ್ಲರೂ ಸೇರಿ ಧನ್ಯವಾದಗಳನ್ನು ತಿಳಿಸ್ತೀವಣ್ಣ. ಖಂಡಿತವಾಗ್ಲೂ ನೀವು ಮಾಡುವಂತ ಸೇವೆಗೆ ನಮ್ಮ ಬೆಂಬಲವಿರುತ್ತೆ. ನೀವು ನಾವೆಲ್ಲರೂ ಜೊತೆಗಿದ್ದು ಮುಂದಿನ ದಿನಗಳಲ್ಲಿ ಈ ಮುಳಬಾಗಿಲು ತಾಲೂಕಿನ ಜನಗಳಿಗೆ ಸಪೋರ್ಟ್ ಮಾಡಿ ಜನಗಳಿಗೆ ಸೇವೆ ಮಾಡಿಕೊಂಡು ಹೋಗೋಣ ಅನ್ನೋದಕ್ಕೆ ನಾವು ಇರ್ತೀವಿ, ನೀವು ಇರಬೇಕು, ನಾವೆಲ್ಲರೂ ಜೊತೆಯಾಗಿರ್ಬೇಕು. ನಾವೆಲ್ಲರೂ ಸೇರಿ ಆದಿನಾರಾಯಣ ಅವ್ರ ಜೊತೆಗಿದ್ದು ಅವರನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಅದೃಷ್ಟವಂತರಾಗಿದ್ದಾರೆ, ಒಳ್ಳೆ ಬುದ್ಧಿವಂತರಾಗಿದ್ದಾರೆ. ಅವ್ರಿಗೆ ಒಳ್ಳೆ ಕೆಲಸವನ್ನ ಮಾಡಿ ನಾವೆಲ್ಲರೂ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ನಾವೆಲ್ಲರೂ ಅವರನ್ನು ಗೆಲ್ಲಿಸಿ ಈ ತಾಲೂಕಿಗೆ ಅವ್ರ ಸೇವೆ, ನನ್ನ ಸೇವೆ, ನಿಮ್ಮ ಸೇವೆ, ನಮ್ಮೆಲ್ಲರ ಸೇವೆ, ಈ ತಾಲೂಕಿಗೆ ನಾವೆಲ್ಲ ಸೇವೆ ಮಾಡಿ ಈ ತಾಲೂಕಿನ ಜನನ ಇನ್ನ ಮುಂದಕ್ಕೆ ತಗೊಂಡ್ ಬರೋಣ ಅಂತ. ಇವತ್ತು ವೇಮಗಲಲ್ಲಿ ಫೇಸ್ 3 ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದ್ದೀವಿ. ಇವತ್ತು ಏರ್ ಬಸ್ಸು, ಹೆಲಿಕಾಪ್ಟರು ಬ್ರೆಜಿಲ್, ಅಮೆರಿಕ, ಫ್ರಾನ್ಸ್ 3 ಜಾಗದಲ್ಲಿದೆ, ಬೇರೆ ಎಲ್ಲೂ ಯಾವ ಕಡೆನೂ ಇಲ್ಲ. ಇವತ್ತು ಕೋಲಾರ ತಾಲೂಕಿಗೆ ಅದನ್ನ ತಂದಿದ್ದೀವಿ ನಾವು. ಕೋಲಾರ ತಾಲೂಕಿಗೆ ತುಮಕೂರ್ಗೆ ಹೋಗ್ಬೇಕು ಅಂತಿತ್ತು, ಅದು ತುಮಕೂರು, ಮಂಗಳೂರಿಗೆ ಹೋಗ್ಬೇಕು ಅಂತಿತ್ತು ಅಂತ ಅದನ್ನ ಮಾತಾಡಿ ಇವಾಗ ಜಾಗ ಕೊಟ್ಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಎಷ್ಟೋ ಜನಕ್ಕೆ ನಮಗೆ ಕೆಲಸ ಸಿಗುತ್ತೆ ಅಲ್ಲಿ. ಇವತ್ತು ಹೋಂಡಾ ಕಂಪ್ನಿ ಮೊದಲೇ ಬಂದಿತ್ತು, ಕೃಷ್ಣ ಬೈರೇಗೌಡರು ತಂದಿದ್ರು. ಅದು ಎಷ್ಟೋ ಜನಕ್ಕೆ ಆವಾಗ ತಂದಾಗ ಅವ್ರು 6,000 ಜನ, ಇವತ್ತು ಹೋಂಡಾ ಕಂಪ್ನಿನಲ್ಲಿ 10,000 ಜನ. ವಿಸ್ಟಾನ್ ಕಂಪ್ನಿ ಇತ್ತಲ್ಲ, ಇವಾಗ ಟಾಟಾ ಆಯ್ತು, ಅದ್ರಲ್ಲಿ ಇವತ್ತು 27,000 ಜನ ಕೆಲಸ ಮಾಡ್ತಾ ಇದ್ದಾರೆ. 7,000 8,000 ಐದು ಜನ, 27,000 ಜನ. ಮಹೇಂದ್ರ ಫೇಸ್ 2 ಅಂತ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಇವಾಗ. ಎಲ್ಲ ನಾವು ಅವ್ರನ್ನ ಕಾಲು ಕೈ ಹಿಡಿದು ಅವ್ರನ್ನ ಮಾತಾಡೋ ಕಂಪ್ನಿಯವರೆಲ್ಲ ಮಾಡ್ತಾ ಇದೀವಿ ಈ ತರ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲಲ್ಲಿ ಮಾಡಬೇಕು. ಇವಾಗ ಎಷ್ಟೋ ಜನ ಗುಡುಪಲ್ಲಿಯಿಂದ ಹೋಂಡಾ ಕಂಪ್ನಿಗೆ ಹೋಗ್ತಾರೆ ಇಲ್ವಾ? ಗುಡುಪಲ್ಲಿಯಿಂದ 4 ಬಸ್ಸು ಇಲ್ಲಿಂದ ಹೋಗುತ್ತೆ. ಅಂದ್ರೆ ಗುಡುಪಲ್ಲಿ ಹೆಡ್ ಬರ್ತಾರೆ, ಎಲ್ಲ ವಿಲೇಜ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಅದೇ ಕಂಪ್ನಿ ಒಂದು ಬ್ರಾಂಚ್ ಮಾಡ್ಬಿಟ್ರೆ, ಅವನು ಅದೇ ಕಂಪ್ನಿ ಬ್ರಾಂಚ್ ಇಲ್ಲಿಗೆ ಮಾಡ್ಬಿಟ್ರೆ, ಹೋಂಡಾದೇ ಒಂದು ಬ್ರಾಂಚ್ ಇಲ್ಲಿಗೆ ಮಾಡ್ತಾರೆ, ಇಲ್ಲ ಟಾಟಾ ಎಲೆಕ್ಟ್ರಾನಿಕ್ಸ್ ಒಂದು ಬ್ರಾಂಚ್ ಈ ಕಡೆ ಮಾಡಿದ್ರೆ ಯಾಕೆ ಮಾಡಬಾರ್ದು? ಮಾಡ್ಬೋದು. ಇಂಥದ್ದೆಲ್ಲ ಮಾಡ್ಬೇಕಂದ್ರೆ ನಮ್ಮೆಲ್ಲರ ಸಪೋರ್ಟ್ ಆದಿನಾರಾಯಣಕ್ಕೆ ಬೇಕಾಗ್ತದೆ. ಅವ್ರ ಜೊತೆ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಆಮೇಲೆ ಅಣ್ಣವ್ರು ಅಷ್ಟೇ, ನೀವು ಮಾಡುವಂತ ಸೇವೆ ಮನೋಭಾವಕ್ಕೆ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ನಾವೆಲ್ಲ ನ್ಯಾಯ, ನೀತಿ, ಧರ್ಮವನ್ನು ಪಾಲನೆ ಮಾಡ್ತೀವಿ. ದುಡ್ಡಿಗೆ ಆಸೆ ಪಡೋರಲ್ಲ ನಾವು, ದುಡ್ಡು ಮಾಡ್ಬೇಕು ಅಂತಿದ್ರೆ 1 ತಿಂಗಳು ರಾಜಕೀಯವನ್ನ ಬಿಟ್ಟು ನಾವು ದುಡ್ಡು ಮಾಡಕ್ ಹೋದ್ರೆ ಮಿನಿಮಮ್ 10 ಕೋಟಿ ಒಂದೇ ತಿಂಗಳು. 1 ತಿಂಗಳು ನಾವಿದ್ರೆ 10 ಕೋಟಿ. ಅರ್ಜುನ ಇವ್ರಿಗೆ ಗೊತ್ತು, ಆಂಧ್ರ ಗೊತ್ತು ಹೆಂಗ್ ಮಾಡ್ಬೇಕು ಅಂತ, ನನಗೂ ಗೊತ್ತು ಹೆಂಗ್ ಮಾಡ್ಬೇಕು ಗೊತ್ತಾ. ಇವಾಗ ಮಾಡ್ತೀವಲ್ವ ನಾವು, 100% ಮಾಡ್ತೀವಿ, ಡೌಟೇ ಇಲ್ಲ, ಮಾಡೇ ಮಾಡ್ತೀವಿ ನಾವು. ಈ ರಾಜಕೀಯ ಇಟ್ಕೊಂಡು ಜೊತೆಲಿ ಹೋಗಿ ಆದ್ರೂ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಿಂದ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ತಾ, ಇವತ್ತು ನೀವು ಊಟ ಅರೇಂಜ್ ಮಾಡಿ ನಮ್ಮನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ಆ ದೇವರು ನಿಮಗೆ ಆಯುಷು, ಆರೋಗ್ಯ, ಐಶ್ವರ್ಯ ಚೆನ್ನಾಗಿ ಕೊಟ್ಟು ನಮ್ಮೆಲ್ಲರನ್ನ ಯುವಕರನ್ನ ನಿಮ್ಮ ತಮ್ಮಂದಿರಾಗಿ ನಮಗೆ ಬಲವನ್ನು ತುಂಬಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.